ತಂಗೆ ತಲೆ ಒಳಗೆ ಪರಪ ಅಂತ ಹೊಡಿತಿದೆ ನೋಡು. ಬಂಗಡ ಮೀನ್ ಫ್ರೈ ಮಾಡಕ್ ಇಟ್ಟವ್ರೆ. ಏನ್ ಮಾಡೋಣ, ಬಾಯಿ ಚಪ್ಪಳ ಸ್ವಲ್ಪ ನಮ್ದು ಚಟ ಜಾಸ್ತಿ ಆಗ್ಬಿಡೈತೆ. ಬಿಸಿ ಬಿಸಿ ಮೀನು, ಬದ್ನೆಕಾಯಿ ಚಿಪ್ಪು. ವಯರ್ಲೆಸ್ ಮೈಕ್ ಹೊಡೆದೋಗ್ಬಿಡ್ತು, ಕಟ್ ಆಗ್ಬಿಡ್ತು, ಅದು ಕನೆಕ್ಟ್ ಆಯ್ತು, ಪಾರ್ಟ್ಸ್ ಆಗೋಯ್ತು. ಏನ್ ಮಾಡೋದು ಗೊತ್ತಿಲ್ಲ ಇದ್ರದ್ದು. ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ನಾನು ನಮ್ಮ ಒಳಗೆ ನಾಷ್ಟ ಮಾಡೋದಕ್ಕೆ. ನಾಷ್ಟ ಮಾಡಕ್ ಬಂದೆ, ನೋಡೋದು ಸರ್ಪ್ರೈಸ್. ನಮ್ಮ ಮನೆಗೆ ಏನ್ ಮಾಡೋರೆ ನೋಡೋದು, ಬಂಗಡ ಮೀನ್ ಫ್ರೈ ಮಾಡಕ್ ಇಟ್ಟವ್ರೆ. ಇದು ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ, ಆಮೇಲೆ ಮಾಡೋದು, ಇವಾಗ ಮಾಡಲ್ಲ. ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೆ ಮಸಾಲೆ ಒಳಗೆ ಫುಲ್ ಟರ್ನ್ ಆಗಕ್ಕೆ ಬಿಟ್ಟಿರ್ತಾರೆ. ಆಮೇಲೆ ಮಾಡ್ತಾ ಇದ್ರೆ ತಿನ್ಬೇಕಾದ್ರೆ ನಾನು ತೋರಿಸ್ತೀನಿ. ಇವಾಗ ನಾಷ್ಟ ಮಾಡೋಣ. ಫಸ್ಟು ನಾಷ್ಟ ಮಾಡಿ ಆ ವಿಡಿಯೋನ ಕಂಪ್ಲೀಟ್ ಮಾಡೋಣಪ್ಪ. ತಂಗೆ ತಲೆ ಒಳಗೆ ಪರಪ ಅಂತ ಹೊಡಿತಿದೆ, ವಿಡಿಯೋ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ಅಂತ. ಆಮೇಲೆ ಫಸ್ಟ್ ನಾಷ್ಟ ಮಾಡ್ಕೊಂಡು ಆ ವಿಡಿಯೋನ ಕಂಪ್ಲೀಟ್ ಮಾಡೋಣ, ಮುಂದೆ ನೋಡೋಣ ಏನ್ ಮಾಡೋದು ಅಂತ. ನೋಡಿ, ನಾಷ್ಟ ನಮ್ಮ ಮನೆಗೆ ನಮ್ಮ ಅಮ್ಮ ಏನ್ ಮಾಡೋದು, ಗೋಧಿ ನುಚ್ಚದು ಇದು ಮಾಡೋ ಮೆಟೀರಿಯಲ್. ಇದು ಗೋಧಿ ನುಚ್ಚದು ಅಥವಾ ಬಿಸಿಬೇಳೆ ಭಾತ್ ಥರ ಮಾಡ್ತಾರೆ. ಅದಾದ್ಮೇಲೆ ಸೈಡ್ಸ್ಗೆ ಸ್ಪೌಟ್ಸ್ದು ಸಲಾಡು, ಪಕ್ಕದಲ್ಲಿ ಎಗ್, ದ ಪ್ರೋಟೀನ್ ಬಾಯ್. ಇದನ್ನು ಪ್ರೋಟೀನ್, ಇದನ್ನು ಹೆಲ್ದಿ, ಇದನ್ನು ಹೆಲ್ದಿ ಆಗ್ತೀನ. ಹೆಲ್ದಿ ಆಗಿರೋಣ, ನಾನು ಅವಾಗ ಹೆಲ್ದಿ ಆಗ್ತೀನಲ್ಲ. ಏನ್ ಮಾಡೋಣ, ಬಾಯಿ ಚಪ್ಪಳ ಸ್ವಲ್ಪ ನಮ್ದು, ಕಷ್ಟ ಕಂಡು ಹಿಡಿಯೋದು ಬಾಯ್ನ, ಚಟ ಜಾಸ್ತಿ ಆಗ್ಬಿಡೈತೆ. ಬನ್ನಿ ದಿನ ನಾಷ್ಟ ಮಾಡೋಣ. ನನಗೂ ಇವಾಗ ಫ್ಲಾಶ್ ಆಗಿದ್ದು, ನಾನು 2 ಮೋಡ್ಗಳಿವೆ. ಒಂದು ಸ್ಲೇವ್ ಮೋಡ್ ಆಫ್ ಕಾರ್ಪೊರೇಟ್, ಇನ್ನೊಂದು ಯಾವ್ದಂದ್ರೆ ಕಂಟೆಂಟ್ ಕ್ರಿಯೇಟರ್ ಮೋಡ್. ಬೆಳಗ್ಗೆ ಸಾಯಂಕಾಲ ಒಂದು 6 ತನಕ ನಾನು ಕಂಟೆಂಟ್ ಕ್ರಿಯೇಟರ್. ಅದಾದ್ಮೇಲೆ ಸ್ಲೇವು ಒಂದು ಕಾರ್ಪೊರೇಟ್ ಕಂಪನಿಗೆ. ತಿರ್ಗಾ ಬೆಳಗ್ಗೆ ಎದ್ದಿದ್ದೀಗ ನಾಷ್ಟ ಗಿಷ್ಟ ಮಾಡೋದು, ತಿರ್ಗಾ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಡ್ತೀನಿ. ಅಯ್ಯೋ, 2 ಜೀವನ ಮಾಡ್ಕೊಂಡು ನಾನು ಯಾಕೆ ಕೇಳ್ತೀರಾ? ಏನು ಮಾಡಕ್ಕಲ್ಲ, ಶ್ರಮ ಪಡ್ಲೇಬೇಕು. ಶ್ರಮ ಪಟ್ಟನೆ ಜೀವನ, ಶ್ರಮ ಪಟ್ಟಿಲ್ಲ ಅಂದ್ರೆ ಏನು ಇಲ್ಲ. ಬದ್ನೆಕಾಯಿ ಚಿಪ್ಪು ಫಸ್ಟ್ ಮುಗ್ಸ. ನೋಡಿ, ನೆನ್ನೆ ಬಿಟ್ಟಾಗಿ ಸೆಟಪ್ ಇಲ್ಲೇ ಇದೆ. ಅಲ್ಲೊಂದು ಇದನ್ನ ತಗೊಂಡು ಎಕ್ಸರ್ಸೈಸ್ ಮಾಡಕ್, ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಅಲ್ಲಿ ಇಟ್ಟಿದ್ದೀನಿ ಸ್ಟ್ಯಾಂಡು. ಇದನ್ನ ತಗೊಂಬಂದಿಲ್ಲ, ತಿರ್ಗಾ ತಗೊಂಬಂದಿಲ್ಲಿಟ್ಟು ತಿರ್ಗಾ ತಗೊಂಡೋಗಿ ಅಲ್ಲಿಟ್ಟು ತಿರ್ಗಾ ವಿಡಿಯೋ ಶೂಟ್ ಮಾಡ್ಬೇಕು ಕಂಟಿನ್ಯೂ. ಏನಿಲ್ಲ, ಲಾಸ್ಟ್ ಅಲ್ಲಿ 2 ಸ್ಕ್ರಿಪ್ಟ್ ಅವೆ. ಆ 2 ಸ್ಕ್ರಿಪ್ಟ್ ನ ಮುಗಿಸ್ಕೊಂಡ್ಬಿಟ್ರೆ ಮುಗ್ದೋಯ್ತು ವಿಡಿಯೋ. ನೋಡಿ, ಇದೇ ನನ್ನ ಮೊಬೈಲ್ ಹೋಲ್ಡರು, ಇದೇ ನನ್ನ ರಿಂಗ್ ಲೈಟು, ಇದರಲ್ಲೇ ನಾನು ಡಾಕ್ಯುಮೆಂಟರಿ ವಿಡಿಯೋಸ್ ಮಾಡೋದು, ಇದರಲ್ಲೇ ನಾನು ಇದೇ ನನ್ನ ಮೊಬೈಲ್ ಅಲ್ಲೇ ನಾನು ದಿನಾಗ್ಲೂ ಬ್ಲಾಗ್ ಮಾಡೋದು. ಒಂದೇ ಮೊಬೈಲ್ ನಾನು 2 ಕೆಲಸ ಮಾಡ್ತಾ ಇದ್ದೀನಿ. ಏನೋ ಮಾಡಕ್ಕಾಗಲ್ಲ, ನಮ್ಮ ಹತ್ರ ರಿಸೋರ್ಸಸ್ ಅಷ್ಟೇ ಅದು. ಆ ರಿಸೋರ್ಸಸ್ ನ ಇಟ್ಕೊಂಡು ನಾವು ಎಷ್ಟು ಯುಟಿಲೈಸ್ ಮಾಡಕ್ಕಾಗುತ್ತೋ ಅಷ್ಟು ಯುಟಿಲೈಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇದೇ ಶರ್ಟ್ ಇನ್ನೂ ಹಾಕೊಂಡಿದ್ದೀನಿ. ಇದೇ ಶರ್ಟ್ ಅಲ್ಲೇ ನಾನು ಇವಾಗ ವಿಡಿಯೋ ಮಾಡಿದ್ದು. ಇನ್ನು ಡ್ರೆಸ್ ತಿರ್ಗಾ ಚೇಂಜ್ ಮಾಡ್ತೀನಿ. ನಾನು ಬರೀ ವಿಡಿಯೋಗೋಸ್ಕರ ಅಷ್ಟೇ ನಾನು ಬಟ್ಟೆ ಚೇಂಜ್ ಮಾಡೋದು. ತಿರ್ಗಾ ನಾನು ಹಳೆ ಬಟ್ಟೆಗೆ ಹೋಗ್ಬಿಡ್ತೀನಿ ಅಷ್ಟೇ. ಇದೇ ರಿಯಾಲಿಟಿ. ಈ ತರ ಏನ್ ನಾನು ಇದೇ ಬಟ್ಟೆಲ್ಲ ಓಡಾಡ್ತೀನಿ ಆ ಥರದಲ್ಲಿ ಏನಿಲ್ಲ. ಬನ್ನಿ ವಿಡಿಯೋ, ಇವಾಗ ತಿರ್ಗಾ ವಿಡಿಯೋ ಕಂಪ್ಲೀಟ್ ಆಯ್ತು. ವಿಡಿಯೋ ತೆಗ್ದು ತಿರ್ಗಾ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತಿರ್ಗಾ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಬನ್ನಿ ಮಾಡಕ್ ಹೋಗೋಣ. ಇಲ್ಲಿ ನಡೀತಾ ಇದೆ ಮೀನ್ ಫ್ರೈ. ಇವತ್ತಿನ ನಮ್ದು ಲಂಚು ಮೀನ್ ಫ್ರೈ ವಿತ್ ಸಾರು. ಬನ್ನಿ ತಿನ್ನೋಣ ಮೀನ್ ಫ್ರೈ ಮಸ್ತಾಗಿ. ಊಟ ಮಾಡಕ್ ಬಂದ್ಬಿಟ್ಟಿದೀವಿ ಇವಾಗ. ಅದೇ ಕಾಂಬಿನೇಷನ್, ಮೀನ್ಗೆ ರಸಮ್ ಜೊತೆಗೆ ಮೀನ್ ಫ್ರೈ. ಆಹಾ, ಮೀನ್ ಮೇಲೆ ಸ್ವಲ್ಪ ಬಿಸಿ ಬಿಸಿ ಮೀನು. ಮೀನಿಂದ ಬಲ ಇಷ್ಟ ನನಗೆ. ಮಟನ್ಗಿಂತ ಮೀನು ಮಸ್ತಾಗಿರ್ತದೆ ನಮ್ಮ ಮನೆಗೆ. ಸಮಜೋತಿ ನಾನು ಮಸ್ತಾಗಿದೆ. ಬನ್ನಿ ಹೋಗ್ಬೇಕು ಮೇಡಮ್. ಹಲೋ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವಾಗ ನಾನು ಆಫೀಸ್ಗೆ ಹೊಟ್ಟಿದ್ದೀನಿ. ಇವತ್ತು ಮಾತಾಡೋ ಟಾಪಿಕ್ ಏನದು, ಸ್ಕಿಲ್ ಡೆವಲಪ್ಮೆಂಟ್. ಈಗಾಗಲೇ ನಂದು ಮೈಕ್ ಹೊಡೆದೋಗ್ಬಿಟ್ಟಿದೆ. ಮೈಕ್ ಇಲ್ದಿರಂಗೆ ಮಾತಾಡ್ತಿರೋದು. ನೋಡಿ ಹೆಂಗೆ ಆಗ್ಬಿಡೈತೆ ನನ್ನ ಮೈಕ್ ಹೊಡೆದೋಗ್ಬಿಡೈತೆ. ಇದನ್ನ ರೆಡಿ ಮಾಡಿಸ್ಕೊಂಡು ಆಫೀಸ್ಗೆ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ ಆಫೀಸ್ಗೆ. ಇವಾಗ ಜಸ್ಟ್ ರೀಚ್ ಆಗಿದ್ದು ಆಫೀಸ್ಗೆ ಮನೆಯಿಂದ. ಗಾಡಿಯೆಲ್ಲ ನಿಲ್ಲಿಸ್ಬೋದಾ ಅಂತ. ನನ್ನ ಮೈಕು ಹೊಡೆದೋಗ್ಬಿಡ್ತು. ಅದ್ರದ್ದು ಅಡಾಪ್ಟರ್ ಕಟ್ ಆಗ್ಬಿಡ್ತು. ಏನು ಮಾಡೋದು ಗೊತ್ತಿಲ್ಲ. ಹೊಸ ಮೈಕ್ ಇಸ್ಕೊಬೇಕಾ ಇಲ್ಲ ಅದೇ ಸಾಂಗ್ ಮಾಡಬೇಕಾ, ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಟೈಮಲ್ಲಿ ಏನಾಯಿತು ಅಂತ. ಅದಲ್ಲದೆ ನನ್ನ ಒಂದು ಬ್ಯಾಕಪ್ ಇತ್ತು, ವೈರ್ಡ್ ಮೈಕ್ ಐತೆ ಅಂತ.
ಅದೆಲ್ಲ ಮಾಡ್ತೇವೆ ನೋಡಿ. ಇಲ್ಲಿ ವಯರ್ ಕಾಣಿಸಿದ ವಯರ್ಡ್ ಮೈಕ್, ಇದು ಫಸ್ಟ್ ಮೈಕ್ ನಂದು. ಅದನ್ನು ಇವಾಗ ಬ್ಯಾಕಪ್ ಮೈಕ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ಬನ್ನಿ ಅವಾಗ ಕಮ್ ಬ್ಯಾಕ್ ಟು ದ ಸ್ಲೇವ್ ಮೋಡ್. ಸ್ವಲ್ಪ ಫೀಲಿಂಗು ಏನು ಮಾಡೋಕ್ಕಲ್ಲ, ಇವೆಲ್ಲ ಆಗ್ತವೆ. ಹೊಸ ಮೈಕ್ ತಗೊಳ್ಳೋದಾ ಇಲ್ಲ ಏನು ಮಾಡೋದು ಗೊತ್ತಿಲ್ಲ. ನಾಳೆ ನಾನು SP ರೋಡ್ಗೆ ಹೋಗ್ತೀನಿ. ಅಲ್ಲಿ ನನ್ನ ಲ್ಯಾಪ್ಟಾಪ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು. ಅಲ್ಲಿ ಮೈಕ್ ತೊಗೊಳ್ಳೋದಾ ಇಲ್ಲ ಸಾಲ್ಡಿಂಗ್ ಎಲ್ಲ ರೆಡಿ ಆಯ್ತದ ನೋಡೋಣ. ಬ್ಯಾಕ್ ಟು ಸ್ಲೇವ್ ಮೋಡ್ 2ನೇ ಸತಿ ಹೇಳ್ತಾಯಿನಿ. ಬನ್ನಿ ಹೋಗೋಣ, ಡಿನ್ನರಲ್ಲಿ ಸಿಗೋಣ. ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಮೈಕ್ ಸೌಂಡ್ ಕೇಳಿಸಿದೆಯಲ್ಲೋ ಅಂತಲೂ, ಯಾಕಂದರೆ ನನ್ನ ಮೈಕು ಹೊಡೆದೋಗ್ಬಿಟ್ಟಿದೆ. ಫುಲ್ ಫೀಲಿಂಗ್ ಬಟ್ ಸ್ಟಿಲ್ ಇವಾಗ ಗಿವ್ ಅಪ್. ಇನ್ನೊಂದು ಬ್ಯಾಕಪ್ ಮೈಕ್ ಜೊತೆ ಮಾತಾಡ್ತಾಯಿದ್ದೀನಿ. ಇವಾಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಹೋಗೋಣ, ಮಾಡೋಣ ಡಿನ್ನರ್. ನೋಡೋಣ ಏನೇನು ತಂದಿದ್ದೀನಿ ನಾನು ಅಂತ. ನಮ್ಮ ಇವತ್ತು ಸ್ಪೆಷಲ್ಲಾಗಿ ಫುಲ್ ಹೆಲ್ದಿಯಾಗಿ ತಿನ್ನೋ ಮಗನೇ ಅಂತ ಕೊಟ್ಟು ಕಳ್ಸೋರಿ. ನೋಡಿ ಇವತ್ತು ನಾವೇನು ತಂದಿದ್ದೀವಿ ಊಟಕ್ಕೆ ಅಂತ. ಸ್ಪೌಟ್ಸು, ಸ್ವಲ್ಪ ಕ್ಯಾರೆಟು, ಇಲ್ಲಿ ಮೊಟ್ಟೆ. ನಮ್ಮ ಇವತ್ತು ಡಿನ್ನರ್. ಡಯಟ್ ಅಂತೇನಿಲ್ಲ, ಏನು ಆ ಥರ ಇಲ್ಲ. ನಾನು ಆಚೆಲ್ಲ ತಿಂತಾನೆ ಇರ್ತೀನಿ. ಹೆಲ್ದಿ ಲೈಫ್ ಅಂತ ಸ್ಟಾರ್ಟ್ ಮಾಡಿದ ವಿಡಿಯೋ. ಹೆಲ್ದಿ ಲೈಫ್ ಅಂತೂ ಏನೂ ಮಾಡ್ತಿಲ್ಲ ನಾನು. ಸ್ವಲ್ಪ ಸ್ವಲ್ಪ ಟೊಯೋರು ಮಾಡೋಣ ಅಂತ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇವತ್ತು ನಾವು ಮಾತಾಡೋಣ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಇಂಪಾರ್ಟೆಂಟು, ಯಾವ ಥರ ನೀವು ಮಾಡಿದ್ರೆ ಸ್ಕಿಲ್ ಡೆವಲಪ್ ಮಾಡ್ಕೊತೀರಾ, ಯಾವ ಥರ ಮಾಡಿದ್ರೆ ನೀವು ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಯಾವ ಥರ ನೀವು ಸ್ಕಿಲ್ನು ಕಳ್ಕೊತೀರಾ. ನೀವು ಮಾಡ್ತಿರೋ ಸ್ಕಿಲ್ನು ಬರೀ ನೋಡೋದೇ ಸ್ಕಿಲ್ ಬರೋಲ್ಲ, ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದನ್ನು ಸ್ಕಿಲ್ ಬರುತ್ತೆ. ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಈ ನಮ್ಮ ಯಂಗ್ ಜನ್ರೇಷನಲ್ಲಿ ಒಂದು ಪ್ರಾಬ್ಲಮ್ ಇದೆ. ನಾವು ಸ್ಕಿಲ್ ಡೆವಲಪ್ ಮಾಡ್ತಾಯಿದ್ದೀವಿ, ನಾವು ಕಲಿತಾ ಇದ್ದೀವಿ ಅನ್ನಿಸ್ತದೆ. ಪ್ರಾಕ್ಟೀಸ್ ಮತ್ತು ಕಲಿಯೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ವಿಡಿಯೋ ನೋಡಿದ ತಕ್ಷಣ ಯಾವನು ಸ್ಕಿಲ್ ಡೆವಲಪ್ ಆಗೋಲ್ಲ. ಪಾಡ್ಕಾಸ್ಟ್ ನೋಡಿದ ತಕ್ಷಣ ಯಾರಿಗೂ ಎಕ್ಸ್ಪರ್ಟೀಸ್ ಬರೋಲ್ಲ. ನಾನು ಕೂಡ ಈ ಮಿಸ್ಟೇಕ್ ಮಾಡಿದ್ದೀನಿ. ಕಲಿತಾ ಇದ್ದೀನಿ, ಕಾನ್ಫಿಡೆನ್ಸ್ ಬರ್ತಲ್ಲ, ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ. ಅದಕ್ಕೆ ಸ್ಕಿಲ್ ಡೆವಲಪ್ ಬರೀ ಕಲಿಯೋದಲ್ಲ, ಅದನ್ನು ಅಳವಡಿಸೋದು, ಪ್ರಾಕ್ಟೀಸ್ ಮಾಡೋದು. ದಿನಾಗಲೂ ಸ್ವಲ್ಪ ಅಂತ ನಾವು ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ಪ್ರಾಕ್ಟಿಕಲಾಗಿ ಯಾವಾಗ ನಾವು ಅದನ್ನು ಅಳವಡಿಸ್ತೀವಿ, ಪ್ರಾಕ್ಟಿಕಲಾಗಿ ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವಿ, ಆವಾಗಲೇ ನಮ್ಮ ಸ್ಕಿಲ್ಲು ನಮ್ಮದು ಎಷ್ಟು ಡೆವಲಪ್ ಆಗಿದೆ ಅದೊಂದು ಕಾನ್ಫಿಡೆನ್ಸ್ ಬರೋದು. ಅವಾಗೂ ನಿಮಗೆ ಆ ಕಾನ್ಫಿಡೆನ್ಸ್ ಬರೋಲ್ಲ. ಪ್ರತಿದಿನ ಒಂದು 15 ಮಿನಿಟ್ಸ್ ಅದು ಒಂದು ಸ್ಕಿಲ್ ಡೆವಲಪ್ ಆಗಿ ಒಂದು ನಮ್ಮ ಟೈಮ್ ಕೊಡಬೇಕು. ಆ ಟೈಮ್ ಕೊಡಲ್ಲ. ಇಡೀ ಜನ್ರೇಷನಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಎಲ್ಲರಿಗೂ ಆ ಸ್ಕಿಲ್ಲು ಬೇಗ ಬೇಕು, ತಕ್ಷಣ ಆಗಬೇಕು. ಅದು ತಕ್ಷಣ ಆಗೋದು ಸ್ಕಿಲ್ ಅಲ್ಲ, ಅದು ತಕ್ಷಣ ಆಗೋದು ಟ್ರೆಂಡ್ ಅಷ್ಟೇ. ನಾವು ಪ್ರಾಕ್ಟೀಸ್ ಮಾಡಬೇಕು, ಅವಾಗೇ ಸ್ಕಿಲ್ ಡೆವಲಪ್ ಆಗೋದು. ಈ ಜನ್ರೇಷನಲ್ಲಿ ಯಾವುದು ಪ್ರಾಕ್ಟೀಸ್ ಮಾಡ್ತಿಲ್ಲ, ಬರೀ ವೀಡಿಯೋ ನೋಡ್ತಿದ್ದೀವಿ. ಆ ವೀಡಿಯೋ ನೋಡಿದ ತಕ್ಷಣ ಸ್ಕಿಲ್ ಡೆವಲಪ್ ಆಗ್ತಿದೆ ಅಂದ್ಕೊಂತಾರೆ. ಅದು ಆಗೋದಿಲ್ಲ. ಮತ್ತು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ನಾವು ಸ್ಕಿಲ್ ಬರ್ತಾಯಿದೆ ಅಂತ ತಕ್ಷಣ ಬಂದಿಲ್ಲ ಅಂದರೆ ನಾವು ಅದನ್ನ ಬಿಟ್ಬಿಡ್ತಾಯಿದ್ದೀವಿ. ಸ್ಕಿಲ್ ಒಂದು ಸೈಲೆಂಟ್ ಪ್ರೊಸೆಸ್ಸು. ಪ್ರತಿದಿನ ವರ್ಕ್ ಮಾಡೋದೇ ಸ್ಕಿಲ್ಲು. ಒಂದು ತಿಂಗಳಾದಮೇಲೆ ನಿಮಗೆ ಒಂದು ಫೀಲ್ ಆಗುತ್ತೆ, ಓಕೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನಮ್ಮದು ಇಲ್ಲಿ ಏನೋ ಚೇಂಜಸ್ ಆಗ್ತಾಯಿದೆ, ಒಂದು ಸ್ಕಿಲ್ ಒಂದು ಸ್ವಲ್ಪ ಡೆವಲಪ್ ಆಗ್ತಾಯಿದೆ. 15 ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ಸ್ಕಿಲ್ ಡೆವಲಪ್ ಆಗೋಯ್ತು ಅಲ್ಲ. ಅದನ್ನು ದಿನಾಗಲೂ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಸತಿ ಎಲ್ಲ ಪ್ರಾಕ್ಟೀಸ್ ಮಾಡೋದು, ನೆಕ್ಸ್ಟ್ ದಿನ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅಂತ ವರ್ಕ್ ಮಾಡ್ಕೊಡೋದೆ. ಅದು ನೀವು ಕಲಿಯೋದು ಸ್ಕಿಲ್ ಕಲಿತಾನೇ ಇರ್ಬೋದು, ನೀವು ಡೆವಲಪ್ ಆಗ್ತಾನೇ ಇರ್ಬೋದು. ಇಲ್ಲಿ ಡಿಗ್ರಿ ಬೇಕು ಅಂತೇನು ಪ್ರೆಷರ್ ಇಲ್ಲ, ಕನ್ಸಿಸ್ಟೆನ್ಸಿ ಬೇಕಷ್ಟೇ. ಸ್ಟಾರ್ಟ್ ಮಾಡೋದು ಈಸಿ ಅಲ್ಲ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದು, ಕಂಟಿನ್ಯೂಸ್ ಆಗಿ ನೀವು ಡೆವಲಪ್ ಆಗೋದು, ಕಂಟಿನ್ಯೂಸ್ ಆಗಿ ಪ್ರತಿದಿನ ಒಂದು ಕೆಲಸ ಮಾಡೋದು. ಎಸ್ಟರ್ಡೇ ಇಸ್ ಬೆಟರ್ ದ್ಯಾನ್ ಟುಡೇ ಅಂತ ಅಷ್ಟೇ ಸಿಂಪಲ್. ನೆನ್ನೆ ನೀವೇನು ಕಲ್ತಿದ್ರೆ ಅದಕ್ಕಿಂತ 1% ಇವತ್ತು ಜಾಸ್ತಿ ಕಲೀರಿ, 1% ಜಾಸ್ತಿ ಇಂಪ್ರೂವ್ ಆಗಿ, ಅಷ್ಟು ಸಾಕು. ಅದೇ ಥರ ಪ್ರತಿದಿನ 1% ಇಂಪ್ರೂವ್ ಆದರೆ ತಿಂಗಳಿಗೆ ನೀವು ಎಷ್ಟೋ % ಇಂಪ್ರೂವ್ ಆಗಿಬಿಟ್ಟಿದ್ದೀರ. ಇವಾಗ ನೀವು ಕಾಮೆಂಟ್ ಮಾಡಿ ಯಾವ ಥರ ಸ್ಕಿಲ್ ನೀವು ಕಲಿಬೇಕಂತ ಇದ್ದೀರಾ, ಯಾವ ಥರ ಸ್ಕಿಲ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಥರ ಸ್ಕಿಲ್ ನೀವು ಬಿಟ್ಟಿದ್ರೆ ತಿರ್ಗಾ ಅದನ್ನು ಎತ್ತಿ ಹಿಡಿದು ತಿರ್ಗಾ ಈ ಥರ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಅಂತ ವರ್ಕ್ ಮಾಡಬೇಕು ಅಂತ ಇದ್ದೀರಾ. ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮ ಜೊತೆ ಕಮೆಂಟಲ್ಲಿ ಮಾತಾಡೋಣ. ಯಾವ ಥರ ಸ್ಕಿಲ್ ನಾನು ಮಾಡ್ತಾಯಿದ್ದೀನಿ, ಯಾವ ಥರ ಸ್ಕಿಲ್ ನೀವು ವರ್ಕ್ ಮಾಡ್ತಾಯಿದ್ದೀರಾ. ವಾಕಿಂಗ್ ಮುಗಿಸ್ಕೊಂಡು ಡಿನ್ನರ್ ಆದಮೇಲೆ ವಾಪಸ್ ರಿಟರ್ನ್ ಆಫೀಸ್ಗೆ ಫ್ಲೋರ್ಗೆ ಹೋಗಿ ಕ್ಯಾಮೆ ಮಾಡಿ ಬ್ಯಾಕ್ ಟು ಸ್ಲೇವ್ ಮೋಡ್ ಅಂತ ನೋಡಿ ಹೋಗೋಣ. ನಿಮಗೆ ಕೆಲಸ ಮಾಡೋಣ, ಅವ್ರು ಒಳ್ಳೇದಾಗಲಿ, ನಮಗೆ ಸಂಪಾದನೆ ಆಗಲಿ, ನಮ್ಮ ಸ್ಕಿಲ್ ಮೇಲೆ ನಾವು ಗ್ಯಾಪಲ್ಲಿ ಡೆವಲಪ್ ಮಾಡ್ಕೊತಾ ಇರಬೇಕು. ಬನ್ನಿ ಹೋಗೋಣ. ಇವಾಗ ಕೆಲಸ ಮುಗಿದು ಸ್ಲೇವ್ ಮೋಡ್ ಆಫ್, ಗಾಡಿ ಎತ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ಇವಾಗ ಜಸ್ಟ್ ಮನೆಗೆ ರೀಚ್ ಆದೆ ನಾನು. ದಿನ ಆಗಲೂ ಇದೇ ರೋಟೀನ್. ನನಗೂ ಬೇಜಾರಾಗಿಬಿಟ್ಟಿದೆ, ನಿಮಗೂ ಬೇಜಾರಾಗೈತಲ್ವ. ದಿನ ಆಗಲೂ ಇದೇ ಮಾಡ್ತಾನೇನೋ. ಬಂದು ಕೆಲ್ಸಕ್ಕೆ ಹೋಗ್ತಾನೆ, ಕೆಲಸನ ತಿರ್ಗಾ ಮನೆಗೆ ಬರ್ತಾನೆ, ಮನೆಯಿಂದ ಕೆಲಸ ಹೋಗ್ತಾನೆ, ಅದನ್ನೇ ತೋರಿಸ್ತಾ ಇರ್ತಾನೆ. ಟು ಬಿ ಆನೆಸ್ಟ್ ನಾನು ಅದೇ ಮಾಡೋದು ದಿನಾಗ್ಲೂ. ಟು ಬಿ ಆನೆಸ್ಟ್ ಅಲ್ಲ, ಪಕ್ಕ ಅದೇ ಮಾಡೋದು. ಇವತ್ತೊಂದು ನಂದು ನೋಡಿ, ಇವತ್ತು ನಾನು ಯೂಸ್ ಮಾಡ್ತಿರೋದು ವಯರ್ಡ್ ಮೈಕು. ನಂದು
ವಯರ್ಲೆಸ್ ಮೈಕ್ ಹೊಡೆದೋಗ್ಬಿಡ್ತು, ಕಟ್ಟಾಗ್ಬಿಡ್ತು, ಅದು ಕನೆಕ್ಟ್ ತೋರಿಸ್ತೀನಿ ನೋಡಿ. ಅದು ರಿಸೀವರ್ ಬರುತ್ತಲ್ಲ ಅದೇ ಪಾರ್ಟ್ಸ್ ಆಗೋಯ್ತು. ಪಾರ್ಟ್ಸ್ ಆಗೋಯ್ತು, ಏನು ಮಾಡೋದು ಗೊತ್ತಿಲ್ಲ. ಇದ್ರದ್ದು ಪಿನ್ನು ಕಟ್ಟಾಗ್ಬಿಡೈತೆ. ಅದನ್ನ ಪೇಪರ್ಗಳಿಗೆ ಎತ್ತಿಟ್ಟಿದ್ದೀನಿ, ಎಲ್ಲ ಕಳೆದೋಗ್ಬಿಡುತ್ತೆ ಅಂತ. ಅದನ್ನ ತೊಗೊಂಡೋಗಿ ಸಾಲ್ಡ್ರಿಂಗ್ ಮಾಡಿಸ್ಬೇಕು. ನಮ್ಮ ಏರಿಯಾದಲ್ಲಿ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ತಾಯಿಲ್ಲ. ಬೇಜಾರಾಗೋಯ್ತು. ನನ್ನ ಮೊದಲನೇ ಮೈಕ್ ಅದು, ವಯರ್ಲೆಸ್ ಮೊದಲನೇ ಮೈಕು. ಇದು ನನ್ನ ಫಸ್ಟ್ ಮೈಕು. ಇದೇ ನನಗೆ ಕೈ ಸಾಥ್ ಕೊಡ್ತಿರೋದು ಇವಾಗ. ಆ ಮೈಕ್ ಸಾಥ್ ಕೊಡಲಿಲ್ಲ. ಅದು ಹೇಗೆ ಕಟ್ಟಾಗೋಯ್ತು ಅಂದರೆ, ನಾನು ಜೋಬಲ್ಲಿ ಇಟ್ಕೊಂಡಿದ್ದೆ, ಅದು ರಿಸೀವರ್ನ ಜೋಬಲ್ಲಿ ಹಾಕ್ಕೊಂಡೆ ನಾನು ಇಟ್ಕೊಂಡು ಶೂ ಹಾಕ್ಕೊಂಡಿದ್ದೆ. ಸ್ವಲ್ಪ ಬೆಂಡ್ ಮಾಡಿದೆ ಕಾಲನ್ನ ನಾನು, ಅವಾಗ ಅದು ಪಟ್ ಅಂತ ನನಗೆ ಆವಾಗಲೇ ಫೀಲ್ ಆಯಿತು, ಏನೋ ಪಟ್ ಅಂತಲ್ಲ, ಹೋಗ್ಲಿ ಬಿಡಿ ಏನಿಲ್ಲ ಅಂದ್ಬಿಟ್ಟು ಟಕ್ ಅರ್ಜೆಂಟಲ್ಲಿದ್ದೆ, ಆಫೀಸ್ಗೆ ಹೋಗೋ ಅರ್ಜೆಂಟಲ್ಲಿ ನಾನು ಎತ್ಕೊಂಡು ಬಂದುಬಿಟ್ಟೆ. ಹೋಗ್ಬೇಕಾದ್ರೆ ನಾನು ಇಂಟ್ರೋ ಕೊಡೋಕ್ಕೆ ಮೈಕ್ ಹಾಕ್ಕೊತಾ ಇದೀನಿ, ಅದು ರಿಸೀವರ್ ಏನು ಲೈಟೇ ಬರ್ತಿಲ್ಲ, ಕನೆಕ್ಟೇ ಆಗ್ತಿಲ್ಲ ಮೈಗೆ. ನಾನು ಟೆನ್ಷನ್ ಆಗಿಬಿಟ್ಟೆ. ಒಂದು ಸೆಕೆಂಡ್ ನಾನೇ ಟೆನ್ಷನ್ ಆಗ್ಬಿಟ್ಟೆ, ಏನಪ್ಪ ಅನ್ನೋದು ಇದು ಫ್ಲ್ಯಾಶ್ ಆಗಲಿ ಅನ್ನೋದು, ಇನ್ನೊಂದು ಮೈಕ್ ಇರೋದು, ಏನಪ್ಪ ಮಾಡೋದು ಅಂತ. ಬೇಕಾದ್ರೆ ನಂದು ಇವತ್ತಿನ ಇಂಟು ನೀವು ಅಬ್ಸರ್ವ್ ಮಾಡಿದರೆ ಅದು ನನ್ನ ಮೈಕ್ ಇಲ್ದಿರಂಗೆ ರೆಕಾರ್ಡ್ ಮಾಡಿರೋದು. ಗೊತ್ತಿಲ್ಲ ಅದು ಏನು ಮಾಡೋದು ಅಂತ. ಆಮೇಲೆ ಹೋಗ್ತಾ ನಾನು ಒಂದಷ್ಟು ಅಂಗಡಿಗೆ ಹೋದೆ. ನಾನು ಅದೆಲ್ಲ ರೆಕಾರ್ಡ್ ಮಾಡಿಲ್ಲ. ನಾನು ಅರ್ಜೆಂಟಲ್ಲಿ ಎಷ್ಟೊಂದು ಅಂಗಡಿಗೆ ಹೋದೆ, ನನ್ನ ಕಂಪ್ಯೂಟರ್ಗಳ ಅಂಗಡಿಗೆ. ಅವ್ರು ಹೇಳೋದು, ಇದು ಸಾಲ್ಟಿಂಗು, ಇದು ಮಿಷಿನ್ ಸಾಲ್ಟಿಂಗು ಇಲ್ಲ ಮೈಕ್ರೋ ಸಾಲ್ಟಿಂಗು ಇಲ್ಲೆಲ್ಲೂ ಇಲ್ಲ, ನೀವು ಹೋದರೆ ಎಸ್ ಪಿ ರೋಡ್ಗೆ ಹೋಗಬೇಕು ಅಂತ. ಇವಾಗ ನಾನು ಎಸ್ ಪಿ ರೋಡ್ಗೆ ಯಾವಾಗ ಹೋಗೋದು, ಏನು ಮಾಡೋದು ಗೊತ್ತಿಲ್ಲ. ಅವಾಗವರೆಗೂ ನಾನು ಇದೇ ಮ್ಯಾನೇಜ್ ಮಾಡ್ತಿರ್ಬೇಕು. ಅದನ್ನ ರೆಡಿ ಮಾಡಿಸ್ಬೇಕು. ಅದು ರೆಡಿ ಆಗಿಲ್ಲ ಅಂದರೆ ಹೊಸ ಮೈಕ್ ತೊಗೊಬೇಕು. ಏನಿಯೋ, ಇಲ್ಲಿಗೆ ಈ ಮೈಕ್ ಕತೆ ಇದಾಯಿತು. ನೋಡೋಣ ಅದೇನು ಮಾಡೋದು ಅಂತ. ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನಾನು ಅದು ಏನಾಯಿತು ಅಂತ. ಮತ್ತು ನಮ್ಮನೆಗೆ ಒಂದು ಸರ್ಪ್ರೈಸ್ ಅಂತ ನಾನು ವಿಡಿಯೋ ಹಿಂದೆ ನೋಡಿರ್ತೀರ, ಅದೇನೂ ಇಲ್ಲ, ಒಂದು ದೊಡ್ಡ ಅಕ್ವೇರಿಯಮ್. ಅದು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ನಿಮಗೆ ಅಕ್ವೇರಿಯಮ್ ಎಷ್ಟು ದೊಡ್ಡದಿದೆ, ಏನಿದೆ, ನಾನು ಅದಕ್ಕೆಲ್ಲ ಏನೇನು ಆರ್ಡರ್ ಮಾಡಿದ್ದೀನಿ ಅಂತೆಲ್ಲ ಬಂದಾದ್ಮೇಲೆ ನಿಮಗೆಲ್ಲ ಒಂದು ಸರಿ ಸೆಟಪ್ ಮಾಡೋದ್ಮೇಲೆ ತೋರಿಸ್ತಿರೋದು. ಆದರೆ ನಿಮ್ಗೆ ಹೇಳಿದ್ದೀನಿ, ಅದು ದೊಡ್ಡ ಅಕ್ವೇರಿಯಮ್ಮು ನಮ್ಮ ಮನೆಯ ಮೀನಿಗೆ. ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹ್ಯಾವ್ ಎ ಗ್ರೇಟ್ ಡೇ. ನಾನು ಯಾವಾಗಲೂ ಹೇಳೋದು ಒಂದೇ, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಅನ್ನೆಸರಿ ಪೀಪಲ್. ವರ್ಕ್ ಆನ್ ಯುವರ್ ಡ್ರೀಮ್, ವರ್ಕ್ ಆನ್ ಯುವರ್ ಸ್ಕಿಲ್. ನೀವು ಡೆವಲಪ್ ಆದರೆ ನಿಮ್ಮ ಜೀವನ ಎಲ್ಲನೂ ಡೆವಲಪ್ ಆಗುತ್ತೆ, ನಿಮ್ಮ ಫ್ಯೂಚರ್ ಡೆವಲಪ್ ಆಗುತ್ತೆ. ನಿಮ್ಮ ಫ್ಯೂಚರ್ ಡೆವಲಪ್ ಆಗಬೇಕಂದ್ರೆ ನೀವು ಇವತ್ತೇ ಕೆಲಸ ಮಾಡಬೇಕು. ನೀವು ಇವತ್ತು ಸ್ವಲ್ಪ ಅಂತ ಮಾಡ್ಕೊಳ್ಬೇಕು. ಹೌದು, ನೀವು ಲಾಂಗ್ ಟರ್ಮಲ್ಲಿ ಏನು ಮಾಡ್ತೀರಾ ಅಂತ ಒಂದು ದೊಡ್ಡ ವಿಷಯ. ನೀವು ಶಾರ್ಟ್ ಟರ್ಮಲ್ಲಿ ಒಂದು ಏನು ಅಚೀವ್ ಮಾಡ್ತೀರೋ ಅದೇ ಲಾಂಗ್ ಟರ್ಮಲ್ಲಿ ನಿಮಗೆ ಗೇನ್ ಆಗೋದು. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ. ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಶೇರ್ ಮಾಡಿ. ಇದೇ ಥರ ಅವರ ಜೀವನ ಸ್ಟ್ರಗಲ್ ಇದೆ, ನಿಮ್ಮ ಜೀವನ ಯಾವ ಸ್ಟ್ರಗಲ್ ಇದೇ ಥರ ಸ್ಟ್ರಗಲ್ ಇದೆ, ಪ್ಲೀಸ್ ಕಮೆಂಟ್ ಮಾಡಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು.